ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಲೈಫ್ ಎಲ್ಲಿಂದ ಎಲ್ಲಿಗೆ ಚಿತ್ರದಲ್ಲಿ ಬತ್ತಾಸ್ ಹಾಡು. ಸ್ನೇಹ ಸಂಬಂಧದ ಸುತ್ತ ಕತೆ ಹೆಣೆಯಲಾದ ಲೈಫ್ ಎಲ್ಲಿಂದ ಎಲ್ಲಿಗೆ ಎಂಬ ಚಿತ್ರವೀಗ ಬಿಡುಗಡೆಯ ಹಾದಿಯಲ್ಲಿದೆ. ಮೂವರು ಪ್ರಾಣ ಸ್ನೇಹಿತರು ಲೈಫ್ ಜರ್ನಿಯ ಕತೆ ಇದಾಗಿದ್ದು, ಅವರೆಲ್ಲರೂ ಸೇರಿ ಒಂದು ಟ್ರಿಪ್ ಹೋದಾಗ ಏನಾಗುತ್ತೆ ಎಂಬುದನ್ನ ನಿರ್ದೇಶಕ ಅರ್ಜುನ್ ಶಿವನ್ ರವರು ಅದ್ಭುತವಾದ ಭಾವನಾತ್ಮಕ ಕಥಾಹಂದರ ಹೆಣೆದು ಈ ಚಿತ್ರವನ್ನ ನಿರೂಪಿಸಿದ್ದಾರೆ. ತನ್ನೋ ರುದ್ರ ಪ್ರಚೋದಯ ವೇದಿಕೆ ಮೇಲಿರೋ ಎಲ್ಲ ನನ್ನ ಸಹಪಾಠಿಗಳು ಹಾಗೂ ನನ್ನ ಹಿತೈಷಿಗಳು ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಪತ್ರಿಕಾ ಉದ್ಯಮಿಗಳಿಗೆ ಹಾಗೂ ನನ್ನ ಎಲ್ಲ ಫ್ರೆಂಡ್ಸ್, ಮೈ ಸಿಸ್ಟರ್ ಆ್ಯಂಡ್ ಮಿಸ್ಟರ್ ಜಗತ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ಮಿಸ್ಟರ್ ನಾಹು, ಎಲ್ಲರಿಗೂ ಇಲ್ಲಿರೋಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಇದು ಸಿನಿಮಾ ನಾವು ಮಾಡಬೇಕಂತ ಹೋಗಲಿಲ್ಲ. ಸಿನಿಮಾ ಮಾಡೋದು ಬೇರೆ. ನಾನು ದ್ವಾರಕೀಶ್ ಸರ್ ಹತ್ರ ಒಂದು ಯಾವುದೋ ಇದರಲ್ಲಿ ಅಂತ ಯಾವುದೋ ರೀಲ್ಸಲ್ಲಿ ನೋಡಿದ್ದು, ಸಿನಿಮಾ ಮಾಡಬಾರ್ದು ಅದು ಆಗ್ಬೇಕಂತ ಹೇಳಿದ್ದು. ಐ ವಾಸ್ ಸೋ ಹೆಂಗ, ಬಟ್ ಅದು ನನ್ನ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಕುತ್ಕೊಂಡ್ಬಿಟ್ಟಿತ್ತು. ಸಿನಿಮಾ ಮಾಡೋದಲ್ಲ ಆಗೋದು, ಸಿನಿಮಾ ಮಾಡೋದಲ್ಲ ಆಗೋದು ಅಂತ ಎಲ್ಲ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ನಾವೆಲ್ಲ. ಆ್ಯಕ್ಚುಲಿ ಎಲ್ಲ ಒಂದು ಟ್ರಿಪ್ ಹೋಗೋಣ ಅಂತ, ಹಂಗೆ ಅದು ಸಿನಿಮಾ ಆಗೋಯ್ತು ಅದು. ಸೊ ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತದ್ದು ಟೈಟಲ್ ನಮ್ಗೆ ಫಸ್ಟ್ ಅನಿಸ್ಲಿಲ್ಲ ಮಾಡ್ಬೇಕಂತ. ಏನೇನೋ ಹೆಸರಿಟ್ಟಿದ್ವಿ. ಟೀ ಅಂಗಡಿಲಿ ಬಂದಿದ್ವಿ ಐಡಿಯಾ, ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತ. ಎಲ್ಲೆಲ್ಲೋ ಇದ್ವಿ ಗುರು, ನನ್ನ ತಂದೆ ಎಲ್ಲಿ ನಿಲ್ಲಿಸ್ತಿದ್ರು ನೀನು ಅಂದರು. ಏನಂದ್ರೆ ಹೇಳಿ ಅಂದೆ, ಲೈಫ್ ಎಲ್ಲಿಂದ ಎಲ್ಲಿಗೆ. ಯಾ ಕರೆಕ್ಟ್ ಆಗಿದೆ, ಇದೇ ಟೈಟಲ್ ಫಿಕ್ಸ್ ಅಂತ ಈ ಟೈಟಲ್ನ ಫಿಕ್ಸ್ ಮಾಡಿದ್ರು. ಇಟ್ಸ್ ಅ ಜರ್ನಿ ಆಫ್ ಅ ಫ್ರೆಂಡ್ಸ್. ಜೀವನನ ಹೆಂಗೆ ಬದುಕಬೇಕು ಅನ್ನೋದು, ಮತ್ತು ದ ಯುನಿಕ್ನೆಸ್ ಆಫ್ ಫ್ರೆಂಡ್ಸ್. ನಮ್ಮ ಲೈಫಲ್ಲಿ ಏನಿದ್ರು ಏನು ಪಡೆದಿಲ್ಲ ಅಂದ್ರೂ ಸ್ನೇಹಿತರು ಮಾತ್ರ ಇರಲೇಬೇಕು. ಬಿಕಾಸ್ ಯಾಕಂದರೆ ಕೆಲವು ವಿಷಯಗಳನ್ನ ವಿ ಕೆನಾಟ್ ಎಕ್ಸ್ಪ್ರೆಸ್ ವಿತ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲ ಹೇಳ್ಕೊಳಕ್ಕಾಗಲ್ಲ. ಮತ್ತು ಈ ಫ್ರೆಂಡ್ಸ್ ಅಂದರೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು. ನನ್ನ ಪ್ರಕಾರ ಏನಂದ್ರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.